ಹಾಯ್ ನಮಸ್ಕಾರ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಮುಂದುವರಿಸ್ತೇನೆ. ಏನಪ್ಪ ಅಂದರೆ ಬ್ರದರ್ ಈ ಶೆಡ್ ಮಾಡಿದ್ರಲ್ಲ ಹೊಸ್ದಾಗಿ ಅದು ಎಷ್ಟಾಯಿತು ಅಂತ ತುಂಬ ಜನ ಕಮೆಂಟ್ ಮಾಡಿದರೆ, ಕಮೆಂಟಲ್ಲಿ ನನಗೆ ಆದಷ್ಟು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ, ಉತ್ತರ ಕೊಟ್ಟಿದ್ದೀನಿ. ಅಲ್ಲಿ ಎಷ್ಟು ಜನಕ್ಕೆ ಕಮೆಂಟಿಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂಥವ್ರಿಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಖರ್ಚು ಎಷ್ಟಾಯಿತು ಏನು ಅಂತ ಕಂಪ್ಲೀಟಾಗಿ ಅಲ್ಲಿ ವಿಡಿಯೋದಲ್ಲಿ ಹೇಳೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ಈ ವಿಡಿಯೋದಲ್ಲಿ ಹೇಳೋಣ. ಮತ್ತು ಕಮೆಂಟಲ್ಲೂ ಪೂರ್ತಿಯಾಗಿ ಹೇಳೋಕ್ಕಾಗಿರಲಿಲ್ಲ. ಮತ್ತು ಮೇವು ಎಲ್ಲ ಒಂದು 10 ಹಸು ಸಾಕರೆ ಎಷ್ಟು ಮೇವು ಬೇಕಾಯ್ತು ಅಂತ ಕೂಡ ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ರಿ. ಅದ್ರ ಬಗ್ಗೆನೂ ಕೂಡ ತಿಳಿಸ್ತೀನಿ. ಬ್ರದರು ಈಗ ಕರುಗಳೆಲ್ಲನೂ ಹೊರಗಡೆ ಮೇಯಕ್ಕೆ ಬಿಡ್ತಾ ಇದ್ದೀರಾ ಇಲ್ವಾ ಅಂತ ಕೇಳಿದ್ರಿ. ಅದರ ಮುಂಚೆನೇ ಹೇಳಿದ್ದೀನಿ. ಅಂಥದ್ದು ಒಂದು ಸ್ವಲ್ಪ ಸಣ್ಣದಾಗಿ ಒಟ್ಟಿನಲ್ಲಿ ಎಲ್ಲ ವಿಷಯದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ನಮಗೂ ಈಗ ಸ್ವಲ್ಪ ಕೆಲಸ ಇರೋದ್ರಿಂದ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಐತೆಯಲ್ಲ, ಒಟ್ಟು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡೋಣ. ಪುನಃ ಪಾಪ ಕೇಳ್ತಲೇ ಇರ್ತಾರೆ, ಅದನ್ನ ನಮಗೆ ಮಾಹಿತಿ ಕೊಡೋಕ್ಕಾಗಲಿಲ್ಲ ಅಂದರೆ ನಾವು ಮಾಡಿದ್ದಕ್ಕೂ ಪ್ರಯೋಜನ ಇಲ್ಲ. ಹಾಗಾಗಿ ನಮ್ಗೆ ಎಷ್ಟು ಗೊತ್ತು ಅಷ್ಟನ್ನ ತಿಳಿಸೋಣ ಅಂದ್ಬಿಟ್ಟು ವೀಡಿಯೋಸ್ ಮಾಡಿರ್ತಾಯಿದ್ದೀನಿ. ಪೂರ್ತಿಯಾಗಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬು ಆಗಿಲ್ಲ ಅಂದಂಥವ್ರು ಸಬ್ಸ್ಕ್ರೈಬ್ ಆಗಿ. ವೀಡಿಯೋಗಳು ಇವತ್ತಿಲ್ಲ ಅಂದರೆ ಮುಂದೆ ನಿಮಗೆ ಉಪಯೋಗ ಅಂತ ಆಗೋವಂಥ ವೀಡಿಯೋಗಳು ಒಂದಾರು ಬಂದೇ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ತುಂಬ ದಿನ ಆದಮೇಲೆ ವೀಡಿಯೋಸು ಫೇಸ್ ವೀಡಿಯೋ ಮಾಡ್ತೀನಿ. ಸ್ವಲ್ಪ ನರ್ವಸ್ ಜಾಸ್ತಿ ಐತೆ. ಈಗ ವೀಡಿಯೋ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಎಷ್ಟು ಹಸುಗಳು ಕಟ್ಟಾಕೋ ಅಂದರೆ ಮಾಡಿರೋದು ಕೊಟ್ಟಿಗೆನ ಬಂದು ಈಗ ಹಸುಗಳಾದರೆ ಒಂದು 7ರಿಂದ 8 ಕಟ್ಟಾಕ್ಬೋದು. ಕರುಗಳಾದರೆ ಒಂದು 12-13 ಕರುಗಳು ಕಟ್ಟಾಕ್ಬೋದು. ಚಿಕ್ಕವು ನಮ್ಮ ಮಾಯನಂತವಾದರೆ ನೋಡ್ರಪ್ಪ ಒಂದು 12-13 ಕರುಗಳು ಕಟ್ಟಾಕ್ಬೋದು. ಹತ್ತತ್ರಕ್ಕೆ ಬಳೆ ಹಾಕ್ಸಿದ್ದೀನಿ. ಅಂದರೆ ಒಂದೊಂದು ಬಳೆ ಬಿಟ್ಟು ಒಂದೊಂದು ಬಳೆ, ಅದೇ ಒಂದೊಂದು ಗೂಟ ಬಿಟ್ಟು ಒಂದೊಂದು ಗೂಟಕ್ಕೆ ಕರುಗಳು ಕಟ್ಟಾಕ್ತಾಯಿದ್ದೀನಿ. ಜೋಳದ ಕಡ್ಡಿ ಎಲ್ಲ ಹೊಡೆದು ಹಾಕಿದೆ, ತಿನ್ಕೊಂಡವೆ. ಇನ್ನೊಂದು ಸ್ವಲ್ಪ ಬಿಟ್ಟವೆ ಎಲ್ಲವೂ ಅಷ್ಟೇ. ಈ ಸಗಣಿ ಎಲ್ಲ ತುಂಬ ಹಾಕಿದೆ. ಹಸುಗಳು ಅಂದಮೇಲೆ ಮನೆ ಹತ್ರ ಒಬ್ರು ಇದ್ದರೆ ಇರಬೇಕು ಕಟಾಕಿ ಮೇಯ್ಸೋದಾದ್ರೆ. ಏಕೆಂದರೆ ಅದೇ ಹೇಳೋದಿಲ್ಲ, ಲೂಸ್ ಹೌಸಿಂಗ್ ಮಾಡೋದ್ರಿಂದ ಅನುಕೂಲ ಜಾಸ್ತಿ. ಅದೇ ಕಟಾಕಿ ಸಣ್ಣಲು ನೀವು ಏನೇ ಮೇವು ಹಾಕಿದ್ರು ಇದ್ರ ಬಗ್ಗೆ ಸಣ್ಣಲು ಸಗಣಿ ಬಾಚ್ತಾನೆ ಇರಬೇಕು. ಅದೇ ನೀವು ಬಿಟ್ರೆ ಒಂದು ದಿವ್ಸದಲ್ಲೋ 2 ದಿವ್ಸಕ್ಕೋ ಒಂದು ಸತಿ ಬಾಚಿದ್ರಾಯ್ತು. ಕೆಲವರಂತೂ ಈಗ ತಿಂಗಳಲ್ಲಿ 1 ಸತಿ 2 ಸತಿ ಬಾಚರೋ ಅವರೇ ಅಂಥವ್ರು ಇರ್ತಾರೆ. ಲೂಸ್ ಹೌಸಿಂಗ್ ಮಾಡೋದ್ರಿಂದ ಎಲ್ಲ ತಿನ್ಕೊಂಡು ಇನ್ನೂ ಸಂಜೆ ಅಷ್ಟೊತ್ತಿಗೆ ಪೂರ್ತಿ ಎಲ್ಲ ಖಾಲಿ ಮಾಡ್ತಾವೆ. ಆಮೇಲೆ ಸಂಜೆ ಇನ್ನೊಂದು ಸತಿ ಹಾಕ್ತೀನಿ. ನಾನು ತಿನ್ಕೋತಾವೆ. ಇಷ್ಟು ಕಟ್ಟಾಕ್ಬೋದು. ಈಗ ಕರುಗಳಾದರೆ ಇಂಥ ಕರುಗಳೆಲ್ಲಾದ್ರೂ ನಮ್ಮ ಮಾಯ ಛಾಯ, ನಮ್ಮ ಜಾನು ಇಂಥವೆಲ್ಲ ಆದರೆ ಒಂದು 12ರಿಂದ 13 ಕಟ್ಟಾಕ್ಬೋದು. ಇನ್ನೊಂದು ದೊಡ್ಡವು ಇಂಥವಾಯಿತು ಅಂದರೆ ನಮ್ಮ ಪುಟ್ಟಲಕ್ಷ್ಮಿ, ನಮ್ಮ ಸಿಹಿ, ಪೂರ್ಣಿ, ಸೀತು ಇಂಥವೆಲ್ಲ ಆಯಿತು ಅಂದರೆ ಒಂದು 13 ಕಟ್ಟಾಕ್ಬೋದು. ಅಲ್ಲ, ಒಂದು 7 ಕಟ್ಟಾಕ್ಬೋದು. ಕರುಗಳಾಯಿತು ಅಂದರೆ ಒಂದು 13 ಕಟ್ಟಾಕ್ಬೋದು. ದೊಡ್ಡ ಹಸ್ಗಳಾದ್ರೆ ಒಂದು 6ರಿಂದ 7 ಕಟ್ಟಾಕೋನ್ನಷ್ಟೊತ್ತಿಗೆ ಸುಸ್ತು. ಯಾಕೆಂದರೆ ಒಂದಕ್ಕೊಂದು ಇಡೋದು, ಒಂದ್ರ ಮೇವು ತಿಂಡಿ ಕೊಡೋಕೆ ಬಂದಾಗ ಒಂದಕ್ಕೊಂದು ಕಿತ್ಕೊಳ್ಳೋದು ಇಂಥವೆಲ್ಲ ಜಾಸ್ತಿ ಆಯ್ತವೆ. ಮತ್ತು ಎಷ್ಟೆಷ್ಟು ತಿಂಗ್ಳಿಗೆ ಹಬ್ಬಾಗೈತೆ ಅಂತ ಮನೇಲಿ ಹೇಳಿದೆ. ಇವಳಿಗೂ ಈಗ 6 ತಿಂಗಳು ತುಂಬಿ 7ನೇ ತಿಂಗಳು ಅಂತ ಹೇಳಿದ್ದೀನಿ, ನಡೀತೈತೆ ಅಂತ. ಇವಳು ಈ ಕರ ಹಾಕಿ 1 ತಿಂಗಳಾಯಿತು. ಬ್ರದರ್ ಕೆತ್ತಲೆ ಎಲ್ಲ ಹಾಲು ಜಾಸ್ತಿ ಕೊಡದೆ ಇದು ಒಳಗೆ ಎತ್ತಲು ಬ್ರದರ್. ಯಾರು ಕಮೆಂಟಲ್ಲಿ ಕೇಳಿದರೆ ಒಳಗೆ ಎತ್ತಲಿಸು 5 ಲೀಟ್ರ್ನಷ್ಟು ಹಾಲು. ಅವತ್ತು ನಾನು ಹೇಳಿದ್ದು ಒಂದು ದಿವ್ಸಕ್ಕೆ 9 ಲೀಟ್ರು ಅಂತ. 9 ಲೀಟ್ರ್ ಒಂದು ಟೈಮ್ಗೆ ಅಂತ ಹೇಳಿಲ್ಲ ನಾನು, 9 ಲೀಟ್ರು ಒಂದು ದಿನಕ್ಕೆ ಅಂತ ವೀಡಿಯೋದಲ್ಲಿ ಹೇಳಿರೋದು. ಬಂದು ಇದು ಒಂದು ದಿನಕ್ಕೆ 9 ಲೀಟ್ರು ಅಂತ ಹೇಳಿದೆ. 10 ಲೀಟ್ರ್ನಷ್ಟೇ ಬರ್ತೈತೆ. ನಾನು ಇನ್ನೂ 1 ಲೀಟ್ರ್ ಕಮ್ಮಿನೇ ಹೇಳಿರೋದು. ಒಳಗೆ ಎತ್ತಲಸು ಆಗಿರೋದ್ರಿಂದ ಹಾಲು ಚೆನ್ನಾಗಿ ಬರ್ತದೆ. ಇವಳು ಅಷ್ಟೇ 15 ಲೀಟ್ರ್ ಒಂದಿದೆ. 15 ಲೀಟ್ರ್ನಷ್ಟು ಹಾಲು ಕೊಡ್ತಾಯಿತ್ತೆ ಒಂದು ದಿನಕ್ಕೆ. ಒಂದು ಹೊತ್ತಿಗೆ ಅಂತ ಹೇಳಿಲ್ಲ, ಒಂದು ದಿನಕ್ಕೆ ಹೇಳಿರೋದು ನಾನು. ಇವಳಿಗಾಗಲೇ 1 ವರ್ಷ ಆಯಿತು. ಇವಳ ಅಮ್ಮನ ಇನ್ನೆಲ್ಲ ಕರ ಹಾಕೋಕ್ಕಾಗವಳೆ. ಮುಂದಿನ ವೀಡಿಯೋದಲ್ಲೆಲ್ಲ ತಿಳಿಸ್ತೀನಿ. ಅದೇ ಪೂರ್ಣಿ ಒಂದು ಅದೇ ದಿವಸಕ್ಕೆ ಒಂದು 18ರಿಂದ 20 ಲೀಟ್ರು 21 ಲೀಟ್ರ್ನಷ್ಟು ಹಾಲು ಬರ್ತೈತಿ. ಈಗ ಮೇವೆಲ್ಲ ಚೆನ್ನಾಗಿ ತಿಂತಾವಳಿ. ಈಗ ಸ್ವಲ್ಪ ಪರವಾಗಿಲ್ಲ, ಮಾತ್ರ ಏನು ತೊಂದರೆ ಇಲ್ಲ. ಫಸ್ಟು ಅದು ಆಡಿದ್ದು ನೋಡಿ ಹೆದ್ರುಕೊಂಡಿದ್ದೆ ನಾನು. ಅದೇನು ಹಾಲು ಕೊಡ್ತಾರೋ ಇಲ್ವ ಅಂತ. ಕೆತ್ತಲೆ ಕೈ ಆಡ್ಸೋಕ್ಕಿಲ್ಲ. ಕೆತ್ತಲೆ ಕೈ ಆಡಿಸ್ತು ಅಂದರೆ ಸರೋಗ್ಬಿಡ್ತಾಳೆ. ಏನು ಕರನೂ ಬಿಡೋದು ಬೇಕಿಲ್ಲ. ಈಗ ಫಸ್ಟು ತಿಂಡಿ ಮಡಗಿ ಕಾಲಿಗೆ ಹಗ್ಗ ಕಟ್ಟಬೇಕಾಗಿತ್ತು. ಈ ಕಾಲಿಗೆ ಹಗ್ಗ ಕಟ್ತೀನಿ, ಕಾಲು ಎತ್ತಿದ್ರೆ ಅದು ಅದರಿಂದ ಏನು ಉಳ್ಕೊಳ್ಳೋಂಗಿಲ್ಲ ಅಂದ್ಬಿಟ್ಟು ಕಾಲ್ಗಂತೂ ಹಗ್ಗ ಕಟ್ತೀವಿ. ಅಂದರೆ ತಿಂಡಿನೂ ಮಡಿಕೊಳ್ಳೋಂಗಿಲ್ಲ. ಈಗ ಹಂಗೆ ನೀರು ಹಚ್ಚಿಬಿಟ್ಟು ಕಾಲಿಗೆ ಹಗ್ಗ ಕಟ್ಟರು ಸಾಕು, ಸರೋಗ್ಬಿಡ್ತಾಳೆ. ನಾನು ಫಸ್ಟ್ ದಿವಸ ಆಡಿದ್ದು ನೋಡಿ ಹಸ್ಗಳು ಗಿರ್ ಸವಸನೆ ಬೇಡಪ್ಪ ಅನಿಸ್ಬಿಟ್ಟಿತ್ತು. ಈಗ ನೋಡಿದ್ರೆ ಗಿರ್ಕರಾಸ್ ಹಸ್ಗಳು ಹೆಚ್ಚಪ್ಪ ಹಸ್ಗಳ್ಗಿಂತ ಗಿರ್ಕರಾಸ್ ಹಸ್ಗಳು ಬೆಸ್ಟು. ಎಷ್ಟು ಖರ್ಚಾಯಿತು ಅಂತ ಕೇಳಿದ್ರಿ, ಎಲ್ಲಿಂದ ಎಲ್ಲರಿಗೂ ಹೋಯಿತು ಟಾಪಿಕ್ಕು. ಇದು ಒಂದು 7 ಹಸ್ಗಳಿಂದ 8 ಹಸ್ಗಳು ಕಟ್ಟಾಕ ಅಂಥದ್ದು ಶೆಡ್ ಮಾಡಿರೋದು ದೊಡ್ಡ ಹಸ್ಗಳಾದರೆ. ಈ ಸದ್ಯಕ್ಕೆ 1,30,30,000 ರೂಪಾಯಿ ಆಗೈತೆ ಅಷ್ಟೇ, ಜಾಸ್ತಿ ಆಗಿಲ್ಲ.
1,30,000 ರೂಪಾಯಲ್ಲಿ ಸೀಟೊಂದು ಹಿಡಿದು ಕಂಬ ನೆಲ ಗೊಂತು ಎಲ್ಲ ಸೇರಿ 1,30,000-35,000 ಆಗೈತೆ ಅಷ್ಟೇ. ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗ್ದೋಗೈತೆ. ಅಂದರೆ ಸೈಡಲ್ಲಿ ಗೋಡೆ ಗಿಡ ಏನೂ ಕಟ್ತಿಲ್ಲ ನಾನು. ಮಳೆಗಾಲಲ್ಲಿ ನೋಡ್ಕೊಳ್ಳೋಣ ಅಷ್ಟೊತ್ತಿಗೆ ಏನಾರು ಇದು ಮಾಡೋಕ್ಕಾಯ್ತದೆ ಅಂತ. ಇದು ಇದಾಗಿರೋದ್ರಿಂದ ಸೊಳ್ಳೆ ಕಾಟ ಜಾಸ್ತಿ ಐತೆ. ಅಂದರೆ ಸೊಳ್ಳೆ ಕಾಟ ಅಷ್ಟು ನಾವು ಸಣ್ಣ ಕ್ಲೀನ್ ಮಾಡ್ಕೋತಾ ಇರೋದ್ರಿಂದ ಅಷ್ಟು ನೊಣ ಸೊಳ್ಳೆ ಏನು ಅಷ್ಟು ಇಲ್ಲ. ಅದೇ 1,30,000 ರೂಪಾಯಲ್ಲಿ ಇಷ್ಟು ದನ ಕಟ್ಟಾಕೊಳ್ಳೋ ಹಾಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಒಳಗಡೆದಲ್ಲ, ಒಳಗಡೆ ಜಾಸ್ತಿ ಆಗಿತ್ತು. ಆಗೊತ್ತು ಮಾಡ್ಬೇಕಾದ್ರೆ ನಮಗೆ ಹೆಚ್ಚು ಕಮ್ಮಿ ಸುಮಾರು ಖರ್ಚು ಬಂದಿತ್ತು, ಗೋಡೆ ಗಿಡ ಎಲ್ಲ ಸೇರಿ. ಇವತ್ತಿಗೆ ಆಗಿದ್ದರೆ ಇನ್ನೂ ಜಾಸ್ತಿನೇ ಆಗೋದು ಅನಿಸುತ್ತೆ. ಆವತ್ತಿಗೆ 1.25-2 ಲಕ್ಷ ರೂಪಾಯಿ ಆಗಿತ್ತು ಇಷ್ಟಕ್ಕೆ. 4 ಆ ಕಡೆ 4 8 ಒಂದು 10 ಹಸುಗಳು ಕಟ್ಟಾಕೊಳ್ಳೋ ಅಂಥ ಜಾಗಕ್ಕೆ ಆವತ್ತಿಗೆ ನಮಗೆ 10-12 ಕಟ್ಟಾಕೊಳ್ಳೋಕ್ಕೆ ಆವತ್ತಿಗೆ 2 ಲಕ್ಷ ರೂಪಾಯಿ ದುಡ್ಡಾಗಿತ್ತು. ಇನ್ನು ಹಸು ಯಾವನ ಎಷ್ಟು ಕರ ಹಾಕೋಕ್ಕೆ ಇರೋದು ಅಂದರೆ ಇವಳೆಯ ನಮ್ಮ ಕುಳ್ಳಿ ಮಹಾರಾಣಿ. ಇನ್ನೊಂದು 15 ದಿವಸ ಅದರಿಂದ 20 ದಿವಸಕ್ಕೆ 20 ದಿವಸ 15-20 ದಿವಸ ಹೆಚ್ಚು ಕಮ್ಮಿ ಕರು ಹಾಕ್ತಾಳೆ. ಟೈಮ್ ಐತೆ ಅದಕ್ಕೆ. ಇನ್ನೂ ಬರೋ ತಿಂಗಳು 14ನೇ ತಾರೀಕು ಟೈಮು. ಅಂದರೆ ಇನ್ನು 20 ದಿವಸದ ಮೇಲೆ ಐತೆ. ಅವಳು ಮುಂಚೆನೇ ಕರು ಹಾಕ್ತಾಳೆ. 9 ತಿಂಗಳಕ್ಕಿಂತ ಮುಂಚೆನೇ, ಒಂದು ವಾರ 8-10 ದಿವಸ ಮುಂಚೆನೇ ಕರು ಹಾಕ್ತಾಳೆ ಯಾವಾಗಲೂ. ಕಳ್ಸತ್ತಿನೇ ಸ್ವಲ್ಪ ಸಾಯಿವಲ್ ಕರು ಇದ್ರೆ ಆ್ಯಕ್ಚುಲಿ ಈ ಥರ ಸಾಯಿವಲ್ ಕರು ಕಳ್ಸತಿ. ಅವಳನ್ನ 9 ತಿಂಗಳ ಮೇಲೆ 10 ದಿವಸಕ್ಕೇನೋ ಹಾಕಿದ್ಲು. ಇನ್ನು ನಮ್ಮ ಲಕ್ಷ್ಮಿನೂ ಅಷ್ಟೇ. ಇನ್ನೂ 1 ತಿಂಗಳು 1.5 ತಿಂಗಳು ಐತೆ ಟೈಮು ಕರು ಹಾಕೋಕ್ಕೆ. ಆಚೆ ಈಚೆ ಹಾಕ್ತಾಳೆ ಇವಳು. ಈಗ ಅದೇ ಹೇಳಿದ್ನಲ್ಲ, ಕಾಳು ಹಿಡಿಯೋದ್ರಲ್ಲ ಎಲ್ಲ ತಿಳಿಸಿದ್ದೀನಿ. ಇವಳು ಗಬ್ಬ, ನಮ್ಮ ದೊಡ್ಡ ಗಬ್ಬ, ನಮ್ಮ ಇದು ಗಬ್ಬ, ಇವಳೊಬ್ಳು ಬಾಕಿ. ಇದೊಂದು ಸ್ವಲ್ಪ ಯಾಕೋ ಇವತ್ತು ಜೋಳದ ಕಡ್ಡಿ ತಿಂತಾಯ್ತಲ್ಲ, ತೆಳ್ಳದ ಸಗಣಿ ಹಾಕ್ತಾವೆ. ಹಸಿ ಹುಲ್ಲು ಜಾಸ್ತಿ ತಿಂದರೆ ತೆಳ್ಳದ ಸಗಣಿ ಹಾಕೋದೆ. ಮನೆಗೆ ಕೊಡೋಕ್ಕೆ ಕಷ್ಟ ಆಯ್ತಾಯಿತ್ತು ಅಂದ್ಬಿಟ್ಟು ಇದನ್ನ ನಮ್ಮ ಶಕ್ತಿನ ಈ ಕಡೆ ಕಟ್ಟಾಕಿದ್ದೀನಿ. ಈಗ ಹೆಂಗೋ ಜಾಗ ಆಯ್ತಲ್ಲ ಅಂತ. ಇನ್ನು ಕರುಗಳೆಲ್ಲನೂ ಒಳಗೆ ಕಟ್ಟಾಕಿದ್ದು. ಸಣ್ಣ ಕರುಗಳು 3 ಒಳಗವೆ. ಅದೇ 1-1.5 ಲಕ್ಷ ರೂಪಾಯಿ ಆದರೆ ಅಚ್ಚುಕಟ್ಟಾಗಿ ಗೋಡೆ ಗಿಡ ಏನು ಕಟ್ಟೋದಿಲ್ಲ. ಅಂದರೆ ಗೊಂತು ಕಟ್ಟಿಸಿ ಕಾಂಕ್ರೀಟ್ ಹಾಕ್ಕೊಂಡು ಮೇಲಕ್ಕೆ ಸೀಟ್ ಹಾಕೋತೀವಿ ಅಂದರೆ ಆರಾಮದಲ್ಲಿ 1-1.5 ಲಕ್ಷದಲ್ಲಿ ಒಂದು 7-8 ದನ ಕಟ್ಟಾಕೊಂಡು ಮಾಡ್ಕೋಬೋದು ಆರಾಮ್ಸೆ, ಏನು ತೊಂದರೆ ಇಲ್ಲ. ಅಲ್ಲಿ ಹೋಗಿ ಬಂದಲ್ಲ ಅಷ್ಟಕ್ಕೆ ಬಿಡ್ಕೊತಾವಳೆ ನೋಡಿ. ಇನ್ನು ಮೇವು 1 ಎಕರೆ ಮೇವು 10 ಹಸುಗಳಿಗೆ ಎಷ್ಟು ಬೇಕಾಯ್ತದೆ ಮೇವು ಅಂತ. ಸೂಪರ್ ನೇಪಿಯರ್ ಆದರೆ 1.5 ಎಕರೆ ಮೇವಾದರೆ ಚೆನ್ನಾಗಿ ಬೆಳೆಯೋಂಥ ಜಾಗ, ಒಳ್ಳೆ ಕೆಬ್ಬೆನೆಲ ಎರೆನೆಲ ಆಯಿತು ಅಂದರೆ 1.5 ಎಕರೆಗೆ 10 ಹಸುಗಳು ಆಗೋಷ್ಟು ಮೇವು. ನೀರೆಲ್ಲ ಚೆನ್ನಾಗಿತ್ತು ಅಂದರೆ 1.5 ಎಕರೆಗೆ 10 ಹಸುಗಳು ಆಗೋಂಗೆ ನೇಪಿಯರ್ ಮೇವಲ್ಲಿ ಬೆಳ್ಕೊಬೋದು. 10 ಹಸುಗಳಿಗೆ, ದೊಡ್ಡ ಹಸುಗಳಿಗೆ 10 ಹಸುಗಳಿಗೆ ಆಯ್ತದೆ ಮೇವು. ಹೊಲ ಎಲ್ಲ ಗದ್ದೆ ಚೆನ್ನಾಗಿತ್ತು, ನೀರೆಲ್ಲ ಇತ್ತು ಅಂದರೆ. ಇಲ್ಲ ಅಂದರೆ ಒಂದು 2 ಎಕರೆ 2.5 ಎಕರೆ ಮೇವು ಬೇಕಾಯ್ತದೆ. ಒಂದು ಸ್ವಲ್ಪ ಮೇವೆಲ್ಲ ಚೆನ್ನಾಗಿ ಬರೋದಿಲ್ಲ, ಕುಳ್ಳಕ್ಕೆ ಬೆಳೀತದೆ ಅಂತ ಅಂಥ ಜಾಗದಲ್ಲಾದರೆ ಅಷ್ಟು ಬೇಕಾಯ್ತದೆ. ಇನ್ನು ಮೇವುಲ್ಲೇ ಮೆಕ್ಕೆಜೋಳ, ಜೋಳದ ಕಡ್ಡಿ ಬೆಳಿತೀವಿ ನಾವು. ಫೀಡಿಂಗ್ ಖರ್ಚು ಸ್ವಲ್ಪ ಉಳಿಸ್ಕೋಬೇಕು. ನಾವು ಜೋಳದ ಕಡ್ಡಿ ಬೆಳ್ಕೊಂಡ್ರೆ ಫೀಡಿಂಗ್ ಖರ್ಚು ಉಳಿತದೆ ಅನ್ನೋ ಅಂಥವ್ರು ಕನಿಷ್ಠ ಅಂದರೂ 10 ಹಸುಗಳಿಗೆ 3 ಎಕರೆ ಮೇವು ಬೇಕೇ ಬೇಕು. ದೊಡ್ಡ ಹಸುಗಳಾಗಿರೋದ್ರಿಂದ 3 ಎಕರೆ ಮೇವಾದರೆ, ಅದು ಸೈಲೇಜ್ ಎಲ್ಲ ಮಡಿಕೋತೀವಿ ಅಂದರೆ 3 ಎಕರೆ ಮೇವಾದರೆ ಸಾಕಾಗುತ್ತೆ. 10 ಹಸುಗಳಿಗೆ 3 ಎಕರೆ ಮೇವು ಬೇಕು. ಸುಮ್ಮನೆ ಹೇಳ್ತಾರೆ ಅಷ್ಟು ತಿನ್ನೋದಿಲ್ಲ, ಕಮ್ಮಿ ತಿಂತವೆ ಅಂತ. ಅಷ್ಟು ಮೇವು ತಿಂತಾವೆ. ಅಷ್ಟು ಮೇವು ಕೊಡಲಿಲ್ಲ ಅಂದರೆ ದನಗಳು ಮೂಳೆ ಬಿಟ್ಕೊಂಡಂಗೆ ಕಾಣಿಸ್ತವೆ. ಆದಷ್ಟು ಮೇವು ಎಷ್ಟು ಚೆನ್ನಾಗಿ ಕೊಡ್ತೀವಿ, ತಿಂಡಿ ಎಷ್ಟು ಚೆನ್ನಾಗಿ ಕೊಡ್ತೀವಿ ಅಷ್ಟು ಚೆನ್ನಾಗಿರ್ತವೆ. ಅಂದರೆ ನಾವು ಯಾವ ಥರ ಕೊಡಬೇಕು ಅಂದರೆ ಬೆಳಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ ಕೊಡಬೇಕು. ಇಲ್ಲ ಒಂದೇ ಸತಿ ಹೊಟ್ಟೆ ತುಂಬ ಕೊಟ್ಟರು ಆಗುತ್ತೆ, ಇಲ್ಲ ದಿವಸದಲ್ಲಿ 2 ಸತಿ ಕೊಟ್ಟರು ಆಗುತ್ತೆ. ಸಣ್ಣ ಪದೇ ಪದೇ ಬೆಳಗಿಂದ ಸಂಜೆ ಗಂಟೆ ಸಣ್ಣ ಮೇವು ಹಾಕ್ತಾಯಿದ್ರೆ ಅವು ಹಾಲನ್ನು ಕೊಡೋದಿಲ್ಲ. ಹಸುಗಳು ಕಾಯಿಲೆ ಆಗಿದ್ದಂಗೆ ಕಾಣಿಸ್ತಾ ಇರ್ತವೆ. ಒಂದು ಸತಿ ಮೇವು ಕೊಟ್ಬಿಟ್ಟು ನಿಲ್ಲಿಸ್ಬಿಡ್ಬೇಕು, ಇಲ್ಲಾಂದರೆ 2 ಸತಿ ಮೇವು ಕೊಟ್ಬಿಟ್ಟು ನಿಲ್ಲಿಸ್ಬಿಡ್ಬೇಕು. ಅವಕ್ಕೆ ಮೂಲಕ್ಕೆ ಮಾಡೋಕ್ಕೆ ಟೈಮು ಆದಷ್ಟು ಚೆನ್ನಾಗಿ ಸಿಗಬೇಕು. ಹಾಗೆ ಅದೇ 10-15 ಹಸುಗಳು ಸಾಕ್ಬೋದು. ಸೀಮೆ ಹುಲ್ಲು, ಅದೇ ನೇಪಿಯರ್, ಸೂಪರ್ ನೇಪಿಯರು, ಡೈರಿ ಫಾರಮ್ ಕಡ್ಡಿ ಅಂತ ಏನು ಹೇಳ್ತೀವಿ, ಅದು ಒಳ್ಳೆ ಮೇವಾದರೆ 2 ಎಕರೆಗೆ 10 ಮೇಲೆ ಹಸುಗಳು ಸಾಕೋಬೋದು. ಮೇವು ಒಳ್ಳೆ ಭೂಮಿ, ನೀರು ಎಲ್ಲ ಚೆನ್ನಾಗಿತ್ತು ಅಂದರೆ. ಜೋಳದ ಕಡ್ಡಿ ಆದರೆ 10 ಹಸುಗಳಿಗೆ 3 ಎಕರೆ ಮೇವು ಬೇಕೇ ಬೇಕು. 3 ಎಕರೆ ಮೇವು ಸಾಲದೇ ಇಲ್ಲ ಅನಿಸುತ್ತೆ, ಇನ್ನೂ ಜಾಸ್ತಿನೇ ಬೇಕಾಗುತ್ತೆ. ಜೋಳದ ಕಡ್ಡಿ ಬೆಳಿತೀವಿ ನಾವು ಅಂದರೆ ಸೈಲೇಜ್ ಮಡಿಕೊಂಡು ಜೋಳದ ಕಡ್ಡಿ ಹಾಕ್ತೀವಿ ಅಂದರೆ 3 ಎಕರೆ ಸಾಕು. ಇಲ್ಲ ನಾವು ಹಸಿ ಮೇವನ್ನೇ ತಂದು ಜೋಳದ ಕಡ್ಡಿನೇ ಕಡ್ದು ಹಾಕ್ತೀವಿ ಅಂದರೆ 3 ಎಕರೆ ಸಾಲದೇ ಇಲ್ಲ. ಅದೇ ನೇಪಿಯರ್ ಆದರೂ ಮಾತ್ರ 1.5 ಎಕರೆ 2 ಎಕರೆ ಮೇವು ಆದರೆ 10-15 ಹಸುಗಳ ಆರಾಮ್ಸಾಗಿ ಮೇಂಟೈನ್ ಮಾಡ್ಬೋದು.
ನೀರು ಭೂಮಿ ಎಲ್ಲ ಚೆನ್ನಾಗಿತ್ತು. ಅಂದರೆ ತೊಳ್ಗೆಲ್ಲ ಬೆಳಿತೀವಿ ಅಂದ್ರೆ ಆಗೋದಿಲ್ಲ. ಕಾಲಿನೆಲ್ಲ ಮಾಮೂಲಿ ಬೆಳೆ ಬೆಳಿತೀವಲ್ಲ ಆ ಥರ ಬೆಳ್ಕೊಂಡು ಗೊಬ್ಬರ ನೀರು ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಬೆಳಿತೀವಿ ಅಂದರೆ 1.5 ಎಕರೆ ಜಾಗ 2 ಎಕರೆ ಜಾಗದಲ್ಲಿ ಒಂದು 10ರಿಂದ 15 ಹಸುಗಳ ಆರಾಮ್ಸೆ ಸಾಕೋಬೋದು. ಇದೇ ರೀತಿ ಹೈನುಗಾರಿಕೆ ನನಗೆ ತಿಳಿದಿರೋಷ್ಟು ಮಾಹಿತಿ ಕೊಡ್ತಾ ಇರ್ತೀನಿ. ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ.